ನಮಸ್ಕಾರ. ಇವತ್ತು ಏನು JMCC ಒಂದು ಕ್ರೀಡಾಕೂಟ ಇವತ್ತು ಟೂರ್ನಮೆಂಟ್ ನಡೀತಾ ಇದೆ ಮುಳಬಾಗಲಲ್ಲಿ. ಇವತ್ತು ಕೊನೆ ದಿವಸ. ಇವತ್ತು ಏನು ಕೊನೆ ಮ್ಯಾಚ್ಗೆ ನಾವೆಲ್ಲ ಕೂಡ ಹಾಜರಾಗಿದ್ದೀವಿ. ನಮ್ಮ ಜೊತೆಗೆ ಇವತ್ತು ನಮ್ಮ ನೀಲಕಂಠಣ್ಣವರ ಒಂದು ಜ್ಞಾಪಕಾರ್ಥವಾಗಿ ಅವರ ಒಂದು ಸಹೋದರ ಅಂತ ನಮ್ಮ ಪಾಲ್ಗೊಂಡಣ್ಣವರು ಕೂಡ ಬಂದಿದ್ದಾರೆ. ಸರ್ವಜ್ಞ ಅಣ್ಣವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಕೋರ್ತೀವಿ. ಮತ್ತು ನಮ್ಮ ಜಹೀರಣ್ಣವ್ರು ಬಂದಿದ್ದಾರೆ, ನಮ್ಮ ಸಹೋದರ ಅಂತ ಸೂರ್ಯವರು ಬಂದಿದ್ದಾರೆ, ನಮ್ಮ ಲಾಯರ್ ಸಾಹೇಬರು ಬಂದಿದ್ದಾರೆ, ಮತ್ತು ನಮ್ಮ ಶಾಂಬಯ್ಯ ಅವ್ರ ಫ್ಯಾಮಿಲಿ ಕಡೆಯಿಂದ ಅವರ ಮಕ್ಕಳು ಬಂದಿದ್ದಾರೆ. ಅವ್ರಿಗೆಲ್ಲ ಕೂಡ ನಾನು ಸ್ವಾಗತವನ್ನು ಕೋರಿ, ಏನಪ್ಪ ಅಂತಂದರೆ ಈಗ ನಮ್ಮ ಅಣ್ಣವ್ರು ಹೇಳ್ತಾ ಇದ್ರು, ಏನು ಈ ಒಂದು ಸ್ಪೋರ್ಟ್ಸ್ ಆಡೋದ್ರಿಂದ ಏನು ದೈಹಿಕ ಸದೃಢತೆ ಜೊತೆಗೆ ಮಾನಸಿಕವಾಗಿ ಸದೃಢತೆಯನ್ನು ನಾವು ಪಡ್ಕೊಳ್ತೀವಿ. ಇವತ್ತಿನ ಕಾಲ ಹೆಂಗಾಗಿದೆ ಅಂತಂದರೆ, ಇವತ್ತೆಲ್ಲ ಈ IPL ಎಲ್ಲ ಬಂದ್ಬಿಟ್ಟು ಎಲ್ಲ ಬೆಟ್ಟಿಂಗ್ ಆಗ್ತಾ ಇದೆ. ಎಲ್ಲ ಕಡೆ ಮೊಬೈಲ್ ತಗೊಂಡು ಕೂತ್ಕೊಂಡು ಬರೀ ಬೆಟ್ಟಿಂಗ್ ಆಡೋದು, ಪ್ರಾಣ ಕಳ್ಕೊಳ್ಳೋದು. ನಮ್ಮ ತಾಲೂಕಲ್ಲೇ ಹಲವಾರು ಎಕ್ಸಾಂಪಲ್ಸ್ ಇದಾವೆ. ಅಂಥ ಟೈಮೆಲ್ಲ ಮೊಬೈಲ್ಸ್ ಅನ್ನೆಲ್ಲ ಸೈಡ್ಗಿಟ್ಟು ಫಿಸಿಕಲ್ ಆಗಿ ದೈಹಿಕವಾಗಿ ಪಾಲ್ಗೊಂಡು ಇಲ್ಲಿ ಕ್ರಿಕೆಟ್ ಆಡೋದು ಅಂತ ಏನಿದೆ ಅದಲ್ಲ, ಅದನ್ನೆಲ್ಲ ತಪ್ಪಿಸ್ದಂಗೆ ಆಗುತ್ತೆ. ಅದೇ ರೀತಿಯಾಗಿ ಏನು ಅಂತಂದ್ರೆ, ಎಲ್ಲ ಯುವಕರಲ್ಲಿ ಇವತ್ತೇನು ಸೇರಿದೆ ಎಲ್ಲರಿಗೂ ಕೂಡ ಒಂದು ಇನ್ಸ್ಪಿರೇಷನ್ ಏನಪ್ಪಾ ಅಂದ್ರೆ, ಬೇರೆ ಬೇರೆ ದುಶ್ಚಟಗಳಿಂದ ದೂರ ಇದ್ದು ಏನು ದೈಹಿಕ ಸದೃಢತೆಗೋಸ್ಕರ ಇವತ್ತು ಕ್ರಿಕೆಟ್ ಅನ್ನು ಆಯೋಜನೆ ಮಾಡಿದ್ದಾರೆ ನಮ್ಮ ಅಫ್ಷಾದ್ ಅವರು. ಅವ್ರಿಗೆ ನಿಜವಾಗ್ಲೂ ಕೃತಜ್ಞತೆಗಳನ್ನು ತಲುಪಿಸ್ತೇವೆ. ಲಾಸ್ಟ್ ಟೈಮ್ ಕೂಡ ನಾನು ಹೇಳಿದ್ದೆ, ಇನ್ನೂ ಹಲವಾರು ಟೂರ್ನಮೆಂಟ್ಗಳನ್ನ ಯಾರೆಲ್ಲ ಮಾಡ್ತಾರೆ, ಯುವಕರನ್ನ ಒಂದು ಏನು ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಮಾಡಿಸ್ತಾರೆ, ಆ ಒಂದು ರೀತಿಯಲ್ಲಿ ಯಾರು ಕೆಲಸ ಮಾಡ್ತಾರೋ ಎಲ್ಲ ಕೂಡ ನಾವು ಸಹಾಯ ರೀತಿಯಲ್ಲಿ ನಾವು ಇರ್ತೀವಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಇವತ್ತೇನು 2 ಟೀಮ್ ಫೈನಲ್ ಬಂದಿದ್ದಾರೆ, ಅವ್ರಿಗೆಲ್ಲ ಶುಭ ಕೋರ್ತೀವಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆ ಟೂರ್ನಿ ಕೂಡ ಕಂಪ್ಲೀಟ್ ಆಗಿ ಯಾರು ಗೆದ್ದಿದ್ದಾರೆ ಅದನ್ನು ಅನೌನ್ಸ್ ಕೂಡ ಮಾಡ್ತಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಈ ಪಾರ್ಟಿಸಿಪೆಂಟ್ಸ್ ಎಲ್ಲಿ ಸೇರಿದ್ದಾರೆ ಅವ್ರಿಗೆಲ್ಲ ಕೂಡ ನಾನು ಧನ್ಯವಾದ ತಲುಪಿಸ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಫೈನಲ್ ಹಂತಕ್ಕೆ ಎಲ್ಲ ಕೂಡ ಏನು ಗೆಸ್ಟ್ಗಳಾಗಿ ಬಂದಿರುವಂತ ಎಲ್ಲ ದೊಡ್ಡ ಹಿರಿಯರೆಲ್ಲ ಬಂದಿರೋ ಅವ್ರಿಗೆಲ್ಲ ಕೂಡ ನಾನು ಕೃತಜ್ಞತೆ ತಲುಪಿಸಿ ನನ್ನ ಮಾತನ್ನು ಮುಗಿಸಿ ಒಳ್ಳೇದಾಗಲಿ ಅಂತ ಬಯಸ್ತಾ ಇದ್ದೀನಿ.